ದರವೂ ಕೂಡ ಕಡಿಮೆ ಆಗಬಹುದು ಅನ್ನುವಂಥ ಆಶಾಭಾವನೆ ಎಲ್ಲರಲ್ಲಿದೆ. ನೋಡಿ, ತೈಲಪೇಟೆಗೆ ಹುರುಪು ನೀಡಿದೆ ಅಮೆರಿಕ ಇರಾನ್ ಶಾಂತಿ ಒಪ್ಪಂದ. ಸಂಧಾನ ಸಮ್ಮತಿ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ದಿಢೀರ್ ಇಳಿಕೆ ಆಗಿದೆ. ಕಳೆದ 2 ತಿಂಗಳಲ್ಲೇ ಮೊದಲ ಬಾರಿ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿರೋದು. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿದೆ. ಹಾಗಾದರೆ ಭಾರತದಲ್ಲೂ ಕೂಡ ಗ್ರಾಹಕರಿಗೆ ಕಾದಿದೆಯಾ ಬಿಗ್ ರಿಲೀಫ್ ಅನ್ನುವಂಥ ಪ್ರಶ್ನೆ ಈಗ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ? ಕಚ್ಚಾ ತೈಲ ಬೆಲೆ ಇಳಿಕೆ ಬೆನ್ನಲ್ಲೇ ತಗ್ಗಲಿದೆಯಾ ದರ ಅನ್ನುವಂಥ ಪ್ರಶ್ನೆಗಳೀಗ ಕುತೂಹಲ ಮೂಡಿಸಿದೆ ತೈಲ ಕಂಪನಿಗಳ ಮುಂದಿನ ನಡೆ. ತೈಲಪೇಟೆಗೆ ಹುರುಪು ನೀಡಿರೋದು ಅಮೆರಿಕ ಇರಾನ್ ಶಾಂತಿ ಒಪ್ಪಂದ. ವೀಕ್ಷಕರೇ, ಈಗ ಏನಾಗ್ಬಿಡುತ್ತೆ, ಸಮ್ ಟೈಮು ಯಾವಾಗ ಒಂದು ಬೆಲೆ ಜಾಸ್ತಿ ಆಗಿಬಿಡುತ್ತೆ, ಅದು ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಅಥವಾ ಅಡುಗೆ ಅನಿಲದ್ದಾಗಿರ್ಬೋದು, CNG ಆಗಿರ್ಬೋದು, ಯಾವುದೇ ಆದರೂ, ಆಮೇಲೆ ಅಲ್ಲಿ ಯುದ್ಧ ಎಲ್ಲ ನಿಂತ ಮೇಲೆ ಇವರು ಕಮ್ಮಿ ಮಾಡಿಕೊಂಡು ಹೋಗ್ತಾರೆ ಅನ್ನೋದು ಕೂಡ ಕೆಲವೊಮ್ಮೆ ಸುಳ್ಳಾಗಿರೋದನ್ನು ನಾವು ನೋಡಿದ್ದೀವಿ. ಏನು ರೇಟ್ ಆಗಿರುತ್ತೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಜಾಸ್ತಿ, ಲಾಭ ಇರಲಿ, ಜನ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತ. ಆಯಿತು, ಇವರು ಪೆಟ್ರೋಲ್ ಡೀಸೆಲ್ ಇಳಿಸಿದ್ರು, ಅಡುಗೆ ಅನಿಲದನ್ನು ಕೂಡ ರೇಟ್ ಇಳಿಸಿದ್ರು ಅಂತಂದರೆ, ಆದರೆ ಹೋಟೆಲ್ಗಳಲ್ಲಿ ಅವರು ಏನು ಬೆಲೆ ಮಾಡಿರ್ತಾರೆ ಊಟಕ್ಕೆ ಅದೇ ಬೆಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ಒಟ್ಟಾರೆ ಒಂದು ಸಲ ಜಾಸ್ತಿ ಆದರೆ ಅದು ಕಂಟಿನ್ಯೂ ಜಾಸ್ತಿ ಆಗೋ ಲಕ್ಷಣಗಳು ಕಾಣುತ್ತೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಕಚ್ಚಾ ತೈಲ ಬೆಲೆ ಇಳಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಏನಾಗ್ಬೋದು, ಒಂದು ರೀತಿಯಲ್ಲಿ ಜನರಿಗೆ ರಿಲೀಫ್ ಸಿಗ್ಬೋದಾ? ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸುಮಾರು 110 ದಿನಗಳ ಯುದ್ಧ ಈಗ ಅಧಿಕೃತವಾಗಿ ತೆರೆ ಬಿದ್ದಿರುವಂಥದ್ದು ಗಮನಿಸ್ತಾ ಇದ್ದೇವೆ. ಕಾರಣ, ವೈಟ್ ಹೌಸ್ನಿಂದ ಅಧಿಕೃತವಾದಂಥ ಒಂದು ಸಂದೇಶವನ್ನು ನೀಡಲಾಗಿರುವಂಥದ್ದು. ನಮ್ಮ ಬಹುತೇಕ ಒಪ್ಪಂದಗಳಿಗೆ ಇರಾನ್ ಒಪ್ಕೊಂಡಿದೆ. ಈ ಕಾರಣದಿಂದ ಕೂಡಲೇ ಸ್ಟೇಟ್ ಆಫ್ ಹಾರ್ಮಸ್ ಅಂತ ಏನು ಹೇಳ್ತೀವಿ, ತೈಲಗಳನ್ನು ಆಮದು ಹಾಗೂ ರಫ್ತಾಗ್ತಿದ್ದಂಥ ಜಾಗವನ್ನು ಈಗ ಯಾವುದೇ ಶುಲ್ಕವಿಲ್ಲದೆ ಫ್ರೀಯಾಗಿ ಯೂಸ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂಥದ್ದು. ಅಧಿಕೃತವಾಗಿ 19ನೇ ತಾರೀಕು, ಇನ್ನು 4 ದಿನಗಳಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಆಗುವಂಥದ್ದಿದೆ. ಆದರೆ ಮಾತುಕತೆ ಸಫಲ ಆಗಿದ್ದು ಸ್ವಿಟ್ಜರ್ಲೆಂಡಲ್ಲಿ ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು. ಇಲ್ಲಿಗೆ ಮಾತುಕತೆಯಲ್ಲಿ ಏನೆಲ್ಲ ಕಂಡೀಷನ್ಗಳನ್ನು ಮಧ್ಯಪ್ರಾಚ್ಯದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಹೇರಿದ್ರು ಅನ್ನೋದರ ಅಧಿಕೃತ ವರದಿ 19ನೇ ತಾರೀಕು ಬಹಿರಂಗ ಆಗುತ್ತೆ. ಅಲ್ಲಿವರೆಗೂ ಮೌಖಿಕವಾಗಿ ಆಗಿರ್ಬೋದು, ರಾಜತಾಂತ್ರಿಕ ವಿಚಾರವಾಗಿ ಏನೆಲ್ಲ ಮಾತುಕತೆ ಮಾಡಬೇಕು ಎಲ್ಲವನ್ನ ಮುಗಿಸಲಾಗಿದೆ. ಇದೇ ಕಾರಣದಿಂದಾಗಿ ಈ ಸದ್ಯದ ಮಟ್ಟಿಗೆ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಾಕಿರುವಂಥದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಈ ಯುದ್ಧ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ತೈಲದ ಬೆಲೆ ಯಾವ ರೀತಿ ಏರಿಕೆ ಆಗಿತ್ತು, ಸಿಲಿಂಡರ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಇಡೀ ಜಾಗತಿಕ ಮಟ್ಟದಲ್ಲಿ ಬ್ಯಾರೆಲ್ನ ರೇಟು ದಿಢೀರ್ ಅಂತ ಏರಿಕೆ ಆಗಿತ್ತು. ಇದೇ ಕಾರಣದಿಂದಾಗಿ ಪ್ರತಿಯೊಂದು ಕನ್ಸಿಡಿಂಗ್ ಎಫೆಕ್ಟ್ ಅಂತ ಏನು ಹೇಳ್ತೀವಿ, ಒಬ್ಬ ಪೆಟ್ರೋಲ್ ಹಾಕ್ಸೋನ್ ಇರ್ಬೋದು ಅಥವಾ ಮನೇಲಿ ಅಡಿಗೆ ಮಾಡೋರು ಇರ್ಬೋದು, ದೀಪದ ಎಣ್ಣೆ ತರೋರು ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಸಮಸ್ಯೆ ಅಥವಾ ಈ ಒಂದು ಯುದ್ಧದ ಬಿಸಿ ತಟ್ಟಿತು. ಈಗ ಬ್ಯಾರಲ್ನ ತೈಲದ ದರ $80ಗೆ ಇಳಿಕೆ ಆಗಿರೋದ್ರಿಂದ ಈಗ ನೇರವಾದಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಏರಿಕೆ ಮಾಡಿದಂಥ ದರವನ್ನು ಇಳಿಸುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಆಗುತ್ತೆ. ಅದಾದ ನಂತರ ರಾಜ್ಯ ಸರ್ಕಾರಗಳು ಏನು ಮಾಡುತ್ತೆ ಅನ್ನೋದು ಕೂಡ ಈಗ ಗಮನಿಸಬೇಕಾಗಿರುವಂಥದ್ದು. ಆದರೆ 19ನೇ ತಾರೀಕಿನವರೆಗೂ ಯಾವುದೇ ಕಾರಣಕ್ಕೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಮಾಡುವಂಥ ಯತ್ನ ಕಡಿಮೆ ಆಗುತ್ತೆ. ಯಾಕಂದರೆ ಅಧಿಕೃತವಾಗಿ ಇನ್ನೂ ಸಹಿ ಆಗಿಲ್ಲ. ಸಹಿ ಆದ ನಂತರ ಯಾವಾಗ ಈ ದರಗಳು ನಿಗದಿಯಾಗುತ್ತೆ, ಯಾವಾಗ ಈ ಸ್ಟೇಟ್ ಆಫ್ ಹಾರ್ಮಸ್ ಅಫಿಷಿಯಲಿ ಓಪನ್ ಆಗುತ್ತೆ ವಿತೌಟ್ ಟ್ಯಾಕ್ಸಸ್, ಆ ಸಂದರ್ಭದಿಂದ ಹಿಡಿದು ಸುಮಾರು 1 ವಾರದ ಒಳಗಡೆ ತೈಲದ ಬೆಲೆಗಳು ಇಳಿಕೆ ಆಗುವಂತ ಒಂದು ಲಕ್ಷಣವನ್ನು ನಾವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂಥದ್ದು. ಖಂಡಿತವಾಗಿಯೂ ಇದನ್ನ ಈ ಒಂದು ಯುದ್ಧ ನಿಲ್ಲಬೇಕು ಅಂತ ಬಹುತೇಕ ಪ್ರಪಂಚದ ಅಷ್ಟೂ ದೇಶಗಳು ಕಾಯ್ತಿತ್ತು. ಯಾಕೆಂದ್ರೆ ಪ್ರತಿನಿತ್ಯ ಬಳಸುವಂತ ದಿನನಿತ್ಯದ ವಸ್ತುಗಳು ಹಾಗೂ ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ಆದಾಯದ ಮಿತಿ ಅಷ್ಟೇ ಇತ್ತು, ಆದರೆ ಖರ್ಚಿನ ಮಿತಿ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಈ ಕಾರಣದಿಂದಾಗಿ ಈ 110 ದಿನಗಳ ಯುದ್ಧಕ್ಕೆ ತೆರೆ ಬಿದ್ದಿದೆ. ನಮ್ಮ ಕಂಡೀಷನ್ಗಳಿಗೆ ಒಪ್ಪಿದ್ದಾರೆ. ಅಧಿಕೃತವಾದ ಸಹಿಯನ್ನು 19ನೇ ತಾರೀಕು ಹಾಕಲಾಗುತ್ತೆ. ಇದಾದ ನಂತರ ಇಮಿಡಿಯೇಟ್ ಆಗಿ ಆಮದು ಮಾಡುವಂಥದ್ದು ಇರ್ಬೋದು, ರಫ್ತು ಮಾಡುವಂಥದ್ದು ಇರ್ಬೋದು, ಸ್ಟೇಟ್ ಆಫ್ ಹಾರ್ಮಸ್ ಮುಖಾಂತರವೇ ಆಗುತ್ತೆ. ಅಲ್ಲಿ ನಿಲ್ಲಿಸಲಾಗಿದ್ದಂಥ ಸ್ಟೇಷನ್ ಮಾಡಲಾಗಿದ್ದಂಥ US ನೇವಲ್ ಬ್ಯಾಚ್ ಏನಿದೆ, ಆ ನೇವಲ್ ಬ್ಯಾಚ್ನ ಈಗಾಗಲೇ ವಿಡ್ರಾ ಮಾಡೋದಕ್ಕೂ ಕೂಡ ಸಂದೇಶವನ್ನು ಹಾಗೂ ಸೂಚನೆಯನ್ನು ನೀಡಲಾಗಿದೆ ಅಂತ ತಿಳಿಸಿರೋದ್ರಿಂದ ಈಗ ಸುಮಾರು $111 ಆಗಿರುವಂಥ ಪೆಟ್ರೋಲ್ ಇರ್ಬೋದು, $100 ಗಡಿ ದಾಟಿರುವಂಥ ಡೀಸೆಲ್ ಇರ್ಬೋದು, ಕಡಿಮೆ ಆಗುತ್ತಾ ಇದರ ದರಗಳು. ಕಾರಣ, ಇದು ದರ ಜಾಸ್ತಿ ಆಗಿದ್ದು ಸ್ಟೇಟ್ ಆಫ್ ಹಾರ್ಮಸ್ನಿಂದ ಬರೋದು ಲೇಟ್ ಆಗ್ತಿತ್ತು. ಬಂದ ನಂತರ ಸ್ಟೇಷನ್ ಆಗಬೇಕು, ಅದನ್ನು ಶಿಫ್ಟ್ ಮಾಡಬೇಕು. ಇಷ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗ್ತಿದೆ ಅನ್ನೊಂದು ಕಾರಣದ ಜೊತೆಗೆ ಸ್ಟೇಟ್ ಆಫ್ ಹಾರ್ಮಸ್ನಲ್ಲಿ ವಿಧಿಸಲಾಗ್ತಿದ್ದಂಥ ಟ್ಯಾಕ್ಸಸ್ನ ಕಾರಣದಿಂದಾಗಿ ದರ ಏರಿಕೆ ಮಾಡಲಾಗಿದೆ ಅನ್ನೋದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮಾತಾಗಿತ್ತು. ಆದರೆ
ಈಗ ದರ ಇಳಿಕೆ ಆಗಿದೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಟ್ರಂಪ್ ರವರೇ ಹೇಳಿದ್ದಾರೆ ಅವರ ಅಧಿಕೃತ ಖಾತೆಯ ಮುಖಾಂತರ ಇನ್ನು ಮುಂದೆ ಯಾವ ಸಮಸ್ಯೆ ಇರೋದಿಲ್ಲ ಅಂತ. ಆದರೆ ಇದನ್ನ ಚಾಲ್ತಿಗೆ ತರೋಷ್ಟರಲ್ಲಿ ಎಷ್ಟು ದಿನಗಳಾಗುತ್ತೆ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ದಿವಿತ್, ಅಭಿಷೇಕ್, ಈಗ ಸಹಜ ಸ್ಥಿತಿ ಮೊದಲು ಹೆಂಗಿತ್ತೋ, ಮಧ್ಯಪ್ರಾಚ್ಯ ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ ಹೆಂಗಿತ್ತೋ ಪರಿಸ್ಥಿತಿ, ಅದೇ ಪರಿಸ್ಥಿತಿಗೆ ಬರುತ್ತೆ. ಹಾಗಾದರೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ನೀವು ಹೇಳಿದಾಗೆ ಯಾವಾಗಂತೂ ಗೊತ್ತಿಲ್ಲ, ಬಟ್ ಆದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಮೊದಲಿನ ಹಾಗೆ ಚಿತ್ರಣ ಬದಲಾಗುತ್ತಾ? ಸದ್ಯಕ್ಕೆ ಟ್ರಂಪ್ ಹೀಗೆ ಹೇಳಿರೋದ್ರಿಂದ ಅವರು ಭಾಳ ಕ್ಲಿಯರ್ ಆಗಿ ಒಂದು ಟ್ವೀಟ್ ಮಾಡಿದ್ದಾರೆ, ನಿಮ್ಮ ಇಂಜಿನ್ಗಳನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂತೇಳಿ ಎಲ್ಲ ಹೇಳಿದ್ದಾರೆ. ಬಹುಶಃ ಇದೆಲ್ಲ ಒಂದು ಎಷ್ಟು ದಿನ ಹೋಗ್ಬೋದು? 19ನೇ ತಾರೀಕಿಗೆ ಏನೀಗ ಮೀಟಿಂಗ್ ಏನಿದೆ, ಒಪ್ಪಂದ ಮಾತುಕತೆ ಏನಿದೆ 19ನೇ ತಾರೀಕಿಗೆ, ಬಹುಶಃ ಅವತ್ತಿನಿಂದಲೇ ಎಲ್ಲವೂ ಕೂಡ ಸುಸೂತ್ರ ಆಗ್ಬೋದಾ? ಹೇಗೆ ಅಧಿಕೃತವಾಗಿ ಏನು ಎತ್ತ ಅನ್ನೋದ್ರ ಬಗ್ಗೆ ಅಭಿಷೇಕ್? ರಂಜಿತ್, ಈಗ ಟ್ರಂಪ್ ಅವ್ರ ವಿಚಾರವನ್ನ ನಾವು ನೋಡಬೇಕು ಅಂದ್ರೆ, ನಮ್ಮ ದೇಶದಲ್ಲಿ ಆಪರೇಷನ್ ಸಿಂಧೂರ್ ಆದಂಥ ಸಂದರ್ಭದಲ್ಲೂ ಕೂಡ ಸೀಸ್ ಫೈರ್ಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ, ಮನವಿಯನ್ನ ಮಾಡಿದ್ದೇನೆ, ಎರಡೂ ದೇಶಗಳ ನಡುವೆ ಮಾತುಕತೆಯನ್ನು ನಡೆಸಿದ್ದೇನೆ ಅಂತ ಹೇಳಿದ ನಂತರ ಕೂಡ ಪಾಕಿಸ್ತಾನದಿಂದ ಅಟ್ಯಾಕ್ ಆಗಿರುವಂಥ ಒಂದು ಇತಿಹಾಸವನ್ನ ನಾನು ನೀವು ನೋಡಿದ್ದೇವೆ, ಇಡೀ ದೇಶ ನೋಡಿದೆ. ಇದೇ ತರ ಟ್ರಂಪ್ ರವರ ಹೇಳಿಕೆಯನ್ನ ಬಹುತೇಕ ಸಂದರ್ಭದಲ್ಲಿ ಆ ಒಂದು ಪತ್ರದ ಮೇಲೆ ಸಹಿ ಬೀಳುವವರೆಗೂ ಯಾವ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದರೂ ರಾಜತಾಂತ್ರಿಕ ತಿರುವು ಪಡೆಯುತ್ತೆ ಅನ್ನೋದು ಈಗ ಎಲ್ರಿಗೂ ಗೊತ್ತಿರೋದ್ರಿಂದಲೇ ಈ ಒಂದು ಎಕ್ಸ್ ಖಾತೆಯಲ್ಲಿ ಹಾಕಿರುವಂಥದ್ದು ಅಧಿಕೃತವಾಗಿದ್ರೂ ಕೂಡ ವೈಟ್ ಹೌಸ್ನ ಡಾಕ್ಯುಮೆಂಟ್ನಲ್ಲಿ ಸಹಿ ಬೀಳುವವರೆಗೂ ಇದು ಅಧಿಕೃತ ಅಲ್ಲ ಅಂತ ನಾವು ಭಾವಿಸಬೇಕಾಗುತ್ತೆ. ಆದರೆ ದೇಶದ ಜನರಿಗೆ, ಪ್ರಪಂಚದ ಜನರಿಗೆ ಈ ಒಂದು ವಿಚಾರ ಗೊತ್ತಾಗಲಿ ಅಂತ ಟ್ರಂಪ್ ರವರ ಖಾತೆಯಿಂದ ಆಗಿರ್ಬೋದು, ವೈಟ್ ಹೌಸ್ ಖಾತೆಯಿಂದ ಹಾಕಿದ್ರು ಕೂಡ ಈ ಸಹಿ ಬಿದ್ದ ನಂತರವಷ್ಟೇ ನಿಜವಾಗಿಯೂ ಯುದ್ಧ ನಿಂತಿದೆ ಅನ್ನೋದನ್ನು ಭಾವಿಸಬೇಕಾಗುತ್ತೆ. ಆದರೆ ಮಾನವೀಯತೆ ದೃಷ್ಟಿ ಅನ್ನೋದು ಇತ್ತಿತ್ತು ಅಂದರೆ ಇಷ್ಟೊತ್ತಿಗಾಗಲೇ ಯುದ್ಧ ನಿಲ್ಲಬೇಕಾಗಿತ್ತು. ಇಲ್ಲಿ ಯುದ್ಧದಲ್ಲಿ ಮಾನವೀಯತೆ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಬ್ರಿಡ್ಜ್ಗಳಾಗಿರ್ಬೋದು, ಸ್ಕೂಲು, ಕಾಲೇಜ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಯಾವುದನ್ನು ಕೂಡ ನಾವು ಬಹಿರಂಗ ಅಂದರೆ ಯಾವುದನ್ನು ಕೂಡ ನಾವು ಬಿಡದೆ ಎಲ್ಲವನ್ನ ಕೂಡ ಅಟ್ಯಾಕ್ ಮಾಡ್ತೀವಿ ಅಂತ ಈ ಹಿಂದೆ ಸೂಚನೆ ಕೊಟ್ಟಿದ್ದಂಥ ಟ್ರಂಪ್ ರವರೇ ಈ ಸದ್ಯದ ಮಟ್ಟಿಗೆ ಹೇಳ್ತಿರುವಂಥದ್ದು ಸ್ಟ್ರೇಟ್ ಆಫ್ ಹಾರ್ಮಸ್ ಕ್ಲಿಯರ್ ಆಗಿದೆ. ಟ್ಯಾಕ್ಸಸ್ ಅನ್ನ ಲಿವೈ ಮಾಡೋದಿಲ್ಲ, ಎಲ್ಲ ಶಿಪ್ಗಳು ಕೂಡ ಈಗಾಗಲೇ ಓಡಾಟ ಆರಂಭ ಮಾಡಿ, ನಿಮ್ಮ ಇಂಜಿನ್ ಆನ್ ಮಾಡಿ ಅಂತ ಅವ್ರು ಸೂಚನೆ ಕೊಟ್ಟಿರೋದ್ರಿಂದ ಅಥವಾ ಮಾಹಿತಿಯನ್ನು ಹಂಚ್ಕೊಂಡಿರೋದ್ರಿಂದ ಪ್ರಾಬಬ್ಲಿ 19ನೇ ತಾರೀಕು ಸಹಿ ಬಿದ್ದ ನಂತರ ಇದಿಷ್ಟು ಕೂಡ ಚಾಲ್ತಿಗೆ ಬರೋದಕ್ಕೆ ಸುಮಾರು 15ರಿಂದ 20 ದಿನಗಳ ಕಾಲ ಆಗುತ್ತೆ. ದಿಢೀರಂತ ತೈಲದ ಬೆಲೆ ಈಗ ಜಾಗತಿಕ ಮಟ್ಟದಲ್ಲಿ ಇಳಿಕೆ ಆಗಿದ್ರು ಕೂಡ ಅದು ನಮ್ಮ ಮನೆಯ ಬಾಗಿಲಿಗೆ ತಲುಪುವಷ್ಟರಲ್ಲಿ ಇನ್ನೊಂದಿಷ್ಟು ದಿನಗಳು ಆಗುತ್ತೆ ಅನ್ನೋದು ಸಂಶಯ ಇಲ್ಲ. ಆದರೆ ಈಗ ಸದ್ಯದ ಮಟ್ಟಿಗೆ ಕಂಡೀಷನ್ಸ್ ಅನ್ನ ಏನು ಲಿವೈ ಮಾಡಿದ್ದಾರೆ ಅಥವಾ ಕಂಡೀಷನ್ಸ್ ಅನ್ನ ಏನು ಹೇರಿದ್ದಾರೆ ಅನ್ನೋದು ವಿಚಾರವಾಗಿ 19ನೇ ತಾರೀಕು ನಂತರ ಗೊತ್ತಾಗೋದ್ರಿಂದ ಅಲ್ಲಿಯವರೆಗೂ ಸ್ಟೇಟಸ್ ಕೋ ಅಂತ ಏನು ಹೇಳ್ತೀವಿ ಯುದ್ಧ ಇಲ್ಲ. ಆದರೆ ಈ ಸದ್ಯದ ಮಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ನಾವು ಆಮದು ರಫ್ತು ಏನು ಮಾಡ್ತೀವಿ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಆ ಕಾರಣದಿಂದಾಗಿ ನಿಮಗೆ ಯಾವ ತೈಲ ಸಿಗಬೇಕಾಗಿತ್ತೋ ಸಿಗುತ್ತೆ, ಇನ್ನು ಮುಂದೆ ಈ ಹಿಂದೆ ಸಿಗ್ತಾ ಇದ್ದಷ್ಟು ಸುಲಭವಾಗಿ ಸಿಗೋದಿಲ್ಲ ಅನ್ನೋದು ಈ ಸದ್ಯದ ಮಟ್ಟಿಗೆ ನಾವು ಗಮನಿಸಬೇಕಾದ್ರೂ ಕೂಡ ಒಂದಿಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ. ಆದರೆ ಈ ಒಂದು ಎಂಡ್ ಯೂಸರ್ ಆಗಿ ನಾನಾಗಿರ್ಬೋದು, ನೀವಾಗಿರ್ಬೋದು, ದೇಶದ ಜನರಾಗಿರ್ಬೋದು, ಈ ಎಂಡ್ ಯೂಸರ್ಗಳಿಗೆ ಈ ಯುದ್ಧ ನಿಂತಿರುವಂಥ ಪರಿಣಾಮ, ಇದರಿಂದ ಆಗಬೇಕಾಗಿರುವಂಥ ಬೆನಿಫಿಟ್ಗಳು ತಲುಪುವಷ್ಟರಲ್ಲಿ ಕನಿಷ್ಠ ಅಂದ್ರೂ ಮತ್ತೆ 1 ತಿಂಗಳಷ್ಟು ಸಮಯಾವಕಾಶ ಹಿಡಿಯುತ್ತೆ ಅನ್ನೋದು ಈಗಾಗಲೇ ಎಕಾನಮಿಸ್ಟ್ಗಳು ವಿಮರ್ಶೆ ಮಾಡ್ತಿರುವಂಥ ಸಂಗತಿ ಆಗಿರೋದ್ರಿಂದ ಪ್ರಾಬಬ್ಲಿ 19ನೇ ತಾರೀಕಿನಿಂದ ಅಂದರೆ ಜೂನ್ 19ರಿಂದ ಜುಲೈ 19ರ ಒಳಗಡೆ ಒಂದಿಷ್ಟು ಬದಲಾವಣೆಯನ್ನ, ದರ ಇಳಿಕೆಯನ್ನ ನಾವು ನಿರೀಕ್ಷೆ ಮಾಡಬಹುದಾಗಿದೆ. ರಂಜಿತ್. ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹಲವಾರು ಬಾರಿ ಟ್ರಂಪ್ ಇದೇ ಮಾತನ್ನು ಹೇಳಿದ್ದಾರೆ, ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಈ ರೀತಿಯಾಗಿ ನಾವು ಇರಾನ್ನ ಮನವೊಲಿಸ್ತೀವಿ, ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆಗೆಲ್ಲ ಮಾತಾಡ್ತೀವಿ ಅನ್ನೋ ರೀತಿಯಲ್ಲೆಲ್ಲ ಪಾಕಿಸ್ತಾನ ಏನು ಹೇಳಿತ್ತು, ಟ್ರಂಪ್ ಅದನ್ನು ನಂಬ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಆದರೆ ಅದು ಈ ಹಿಂದೆ ಕೂಡ ನಾವು ಸೀಸ್ ಫೈರ್ ವೈಲೇಷನ್ ಮಾಡೋದಿಲ್ಲ ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳಿದವರು ಮತ್ತೊಂದೆಲ್ಲ ಆದ ನಂತರವೂ ಕೂಡ ಮತ್ತೆ ಅಟ್ಯಾಕ್ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. 2 ದಿನದ ಮುಂಚೆ ಎಲ್ಲವೂ ಕೂಡ ಮತ್ತೆ ಮೊದಲಿನಂತಾಯಿತು, ಮತ್ತೆ ಯುದ್ಧ ಆರಂಭವಾಯ್ತೇನೋ ಅನ್ನುವಂಥ ಸಂದರ್ಭವೂ ಕೂಡ ಎದುರಾದ್ದನ್ನು ನಾವು ನೋಡಿದ್ದೀವಿ. ಆದರೆ ಈಗ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥ ಆಶಾ ಭಾವನೆಯಲ್ಲಿ ಟ್ರಂಪ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಬಹುಶಃ 19ನೇ ತಾರೀಕು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅಧಿಕೃತವಾಗಿ, ಅದರ ನಂತರವೇ ಬಹುಶಃ ಇಲ್ಲಿಗೆ ಮಧ್ಯಪ್ರಾಚ್ಯದ ಈ ದ್ವೇಷಮಯ ವಾತಾವರಣ ತಿಳಿಯಾಗುತ್ತೆ ಅಂಥೇಳಿ ಅಂದುಕೊಳ್ಳಿಕ್ಕೆ ಸಾಧ್ಯ. ಈ ಟ್ವೀಟು, ಟ್ರಂಪ್ ಅವರ ಮಾತು, ಇದ್ಯಾವುದು ಕೂಡ ಬಹುಶಃ ಎಷ್ಟು ಸತ್ಯ ಸುಳ್ಳು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇರಾನ್ ಭಾಳ ಕ್ಲಿಯರ್ ಆಗಿ ಹೇಳಿತ್ತು, ನಾವು ಯಾವುದೇ ಕಾರಣಕ್ಕೂ ಕೂಡ ನೀವು ನಿರಂತರವಾಗಿ ನಮ್ಮ ಮೇಲೆ ನೀವು
ಒಂದು ರೀತಿ ಮಾತಾಡ್ತೀರಿ, ಇನ್ನೊಂದು ರೀತಿಯಲ್ಲಿ ನಡೆದುಕೊಳ್ತೀರಿ, ಇದನ್ನು ನಾವು ಸಹಿಸೋದಿಲ್ಲ ಅಂತೇಳಿ ಹೇಳಿತ್ತು. ಅದರಂತೆ ಯಾವುದೇ ಕಾರಣಕ್ಕೂ ಅಣು ವಿದ್ಯುತ್ ನಾವು ಏನು ಹೇಳಿದರು, ಪರಮಾಣು ಶಕ್ತಿಯನ್ನು ನೀವು ಉತ್ಪಾದನೆ ಮಾಡಬಾರ್ದು ಅನ್ನುವಂಥ ಆಗ್ರಹ ಏನಾಗಿತ್ತು ಅಮೇರಿಕಾದ್ದು, ಇದಕ್ಕೆ ಒಪ್ಪಿದೆಯಾ ಅನ್ನೋದನ್ನು ನೋಡಬೇಕು. ನೋಡಿ, ಹಾರ್ಮೋಜ್ ನಾಕಾಬಂದಿ ಕೂಡಲೇ ತೆರವಾಗಬೇಕು ಅನ್ನೋದು ಅಮೇರಿಕಾದ ಷರತ್ತು. ಎಲ್ಲ ಹಡಗುಗಳ ಸುಗಮ ಸಂಚಾರಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಹಾರ್ಮೋಜ್ನಲ್ಲಿ ಸಂಚಾರ ಶುಲ್ಕ ಟ್ಯಾಕ್ಸ್ ಸಂಗ್ರಹಿಸುವಂತಿಲ್ಲ ಅಂತೇಳಿ ಹೇಳಿದ್ದಾರೆ. ಜೂನ್ 19ಕ್ಕೆ ಜಿನೇವಾದಲ್ಲಿ ಸಂಧಾನಕ್ಕೆ ಬೇಷರತ್ತು ಸಹಿ ಹಾಕಬೇಕು ಅನ್ನೋದು ಅಮೆರಿಕಾದ ಒತ್ತಡ ಆಗಿತ್ತು. ಹಾರ್ಮೋಜ್ ನಾಕಾಬಂದಿ ಕೂಡಲೇ ತೆರವಾಗಬೇಕು, ಎಲ್ಲ ಹಡಗುಗಳ ಸುಗಮ ಸಂಚಾರಕ್ಕೆ ಸಮ್ಮತಿಯನ್ನು ಕೊಡಬೇಕು ಅನ್ನೋದೆಲ್ಲವೂ ಕೂಡ ಷರತ್ತುಗಳೇನಿತ್ತು. ಇದಕ್ಕೆ ಈಗ ಇರಾನ್ ಒಪ್ಪಿಕೊಂಡಿದೆ. ಇರಾನ್ ಒಪ್ಪಿಕೊಂಡ ಹಿನ್ನೆಲೆಯಲ್ಲಿ ಅಮೆರಿಕಾವೂ ಕೂಡ ಇರಾನ್ನ ಜೊತೆಗೆ ಈಗ ಸಂಧಾನವನ್ನು ಮಾಡಿಕೊಂಡು ಸಮ್ಮತಿಯೊಂದಿಗೆ ಷರತ್ತುಗಳನ್ನು ಒಪ್ಪಿಕೊಂಡ ಹಿನ್ನೆಲೆ ಎರಡೂ ರಾಷ್ಟ್ರಗಳು ಇನ್ನು ಮುಂದೆ ನಾವು ಯುದ್ಧವನ್ನು ಮುಂದುವರಿಸೋದಿಲ್ಲ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾವೆ ಅನ್ನುವಂಥದ್ದು ಈಗ ಸದ್ಯದ ಮಾಹಿತಿ. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.